ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಶರನ್ನವ ನವರಾತ್ರಿಯ ಈ ಒಂದು ಉತ್ಸವದ ಹಬ್ಬದ ವಾತಾವರಣಕ್ಕೆ ಸ್ವಾಗತ ಅಂತ ಹೇಳ್ತಾ, ದೇವಿ ನವರಾತ್ರಿಗಳು, ಅಮ್ಮನವರ ನವರಾತ್ರಿಗಳು ಜಗತ್ತನ್ನೇ ಪೋಷಿಸ್ತಕ್ಕಂಥದ್ದು, ಜಗತ್ತಿಗೆ ಬೆಳಕು ಅಂತ ಒಂದು ಮಹಾ ಪರ್ವದ ಕಾಲ ಇದು. ಪ್ರಚೋದನೆ ಬೇರೆ ಬೇರೆ ರೀತಿದಾಗುತ್ತೆ ಮಕ್ಕಳೇ, ಜಾಗ್ರತೆ. ಇವತ್ತು ಇನ್ನೊಂದು ವಿಶೇಷ ವೃಕ್ಷದ ಪೂಜೆಯನ್ನ ತಿಳಿಸ್ಕೊಡ್ತಾನೆ. ಇದು ಕಾಳಿದಾಸರು ರಘುವಂಶದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಮಾಹಿತಿ ಇದೆ. ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಫಲ ಬಂದ್ಬಿಡೋಣ. 23ನೇ ತಾರೀಕು ಸೆಪ್ಟೆಂಬರ್ 2025 ಮಂಗಳವಾರ, ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಅಶ್ವಯುಜ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಹಸ್ತ ನಕ್ಷತ್ರ, ಬ್ರಹ್ಮಯೋಗ, ಭಾಲವಕರಣ ಇವತ್ತಿನ ಪಂಚಾಂಗ ಫಲ. ಅತಿ ಮುಖ್ಯವಾಗಿ ಅಮ್ಮ ಬಂದು ಇವತ್ತು 2ನೇ ದಿನದ ಅವತಾರ ಬಂದು ಬ್ರಹ್ಮಚಾರಿಣಿ. ಪ್ರತಿಯೊಬ್ಬರು ಕಡಿಮೆ ಅಂದರೂ ವರ್ಷಕ್ಕೆ ಒಂದು 48 ದಿನ ಬ್ರಹ್ಮಚರ್ಯವನ್ನ ಪಾಲನೆ, ಮುಖ್ಯವಾಗಿ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ದೊಡ್ಡ ಸಾಧನೆ ಅಂತ ಅಂದ್ಕೊಳ್ಳೋರು. ಹೆಸರು ಮಾಡಬೇಕು ಗುರುಗಳೇ. ನಾವು ನಮ್ಮ ರಂಗದಲ್ಲಿ ನೀವೊಂದು ಅಡಿಗೆ ಮಾಸ್ಟರ್ ಅಂತ ಇಟ್ಕೊಳ್ಳಿ. ಅದು ಒಂದು 10 ಜನಕ್ಕೆ ನೀವು ಗೊತ್ತಾಗ್ಬೇಕು. ಹೆಸರು, ಕೀರ್ತಿ, ಪ್ರತಿಷ್ಠೆ, ಅದರಲ್ಲೊಂದು ತಾಕತ್ತು ಅರ್ಜುನನಂತೆ ಅನ್ನೋ ಒಂದು ಮಾತು. ಅರ್ಜುನ ಪೂಜೆ ಮಾಡಿದ, ಒಂದು ಮಹಾವೃಕ್ಷವನ್ನ ಪೂಜೆ ಮಾಡಿದ ಅನ್ನತಕ್ಕಂಥದ್ದು. ಅದರಲ್ಲೂ ದೇವಿಯ ಹಲವಾರು ಹೆಸರುಗಳನ್ನ ಕರೀತಾನೆ ಆತ ಆ ಒಂದು ಪೂಜೆಯ ಸಂದರ್ಭದಲ್ಲಿ ಅನ್ನತಕ್ಕಂಥ ಮಾತು. ನೀವು ಆ ಹೆಸರು ಪಡಿಬೇಕು ನಿಮ್ಮ ರಂಗದಲ್ಲಿ. ಯು ಶುಡ್ ಬಿಕಮ್ ಅನ್ ಎಕ್ಸ್ಪರ್ಟ್. ಅಟ್ಲೀಸ್ಟ್ ಈ ನವರಾತ್ರಿಯಲ್ಲಿ ಈ ಒಂದು 10-11 ದಿನ, ಇಲ್ಲ ವರ್ಷದಲ್ಲಿ ಒಂದು 42 ಇಲ್ಲ 48 ದಿನ ಬ್ರಹ್ಮಚರ್ಯ ಒಂಥರಾಗಿ. ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮತ್ವದ ಚರ್ಯ ಅಂದ್ರೆ ಇನ್ನೊಂದನ್ನು ಆಸೆ ಪಡೋಲ್ಲ. ಇನ್ನೊಂದನ್ನು ಆಸೆ ಪಟ್ಟಿವಿ ಕೆಟ್ಟದ್ದು ಅಂತ ಅರ್ಥ. ಇದು ನಂದು, ನನಗೇನು ಬಂತು ಅದರಲ್ಲಿ ತೃಪ್ತಿ. ಈ 42 ಇಲ್ಲ 48 ದಿನ ಯೋಗಿಯ ರೀತಿ ಗಡ್ಡ ತೆಗಿಯಲ್ಲ, ಡೈ ಹಾಕೋಲ್ಲ, ಕಟಿಂಗ್ ಶಾಪ್ ಹೋಗಲ್ಲ, ಸೆಟಪ್ ಮಾಡ್ಕೊಳ್ಳಲ್ಲ. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು. ಮಧ್ಯದಲ್ಲಿ ಸ್ತ್ರೀಯರಿಗೆ ಒಂದು 5 ದಿನ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮನಸ್ಸಿನಲ್ಲಿ ಉಪಾಸನೆ ಮಾಡ್ಕೋಬಹುದು. ಬಾಯಲ್ಲಿ ಮಂತ್ರ ಹೇಳೋ ಹಾಗಿಲ್ಲ, ಮನಮಣ ಮಾಡೋ ಹಾಗಿಲ್ಲ. ಯಾವ ಮಂತ್ರವಾದರೂ ಮನಸ್ಸಿನ ಒಳಗಡೆ ತುಂಬಾ ಜನ ಕೇಳ್ತಿರ್ತಾರೆ, ಗುರುಗಳೇ ಗಾಯತ್ರಿ ಮಂತ್ರವನ್ನ ಉಪಾಸನೆ ಮಾಡಬಹುದ? ಡೇಟ್ಸ್ ಆಗಿದ್ದರೆ, ಸೂತಕ ಆಗಿದ್ದರೆ, ಪುರುಡ ಆಗಿದ್ದರೆ ನೆನಪಿಟ್ಟುಕೊಳ್ಳಿ, ಇದು ಮನುಷ್ಯ ಹುಟ್ಟಿಲ್ಲದೆ, ನೀವು ಹುಟ್ಟದೆ ನೀವೇನು ಮಾಡೋಕ್ಕಾಗಲ್ಲ. ಶೌಚ ಅನ್ನೋದೇ ಇಲ್ಲ ಅಂದಮೇಲೆ ಅಶೌಚ ಎಲ್ಲಿದೆ? ಹೌದಲ್ವಾ? ನೋಡಿ, ನಾವು ಹುಟ್ಟುವಾಗಲೂ ನಮ್ಗೊಂದು ಬಟ್ಟೆ ಸುತ್ತಾರೆ, ಅದಕ್ಕೆ ಜೇಬೆ ಇರೋಲ್ಲ. ನಾವು ಸತ್ತ ಮೇಲೂ ಕೂಡ ಒಂದು ಬಟ್ಟೆ ಸುತ್ತಾರೆ, ಅದಕ್ಕೂ ಜೇಬಿರಲ್ಲ ನೋಡಿ. ಆದ್ರೂ ಜೇಬು ತುಂಬಿಸೋಕೆ ಓಡೋ ಮನುಷ್ಯ. ಇದೆಲ್ಲ ಇದಾವೆ, ಇದೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನು ಹೇಳ್ತಿದ್ದೇನೆ ಕೇಳಿ. ಹೌದು, ಮಂತ್ರಗಳಿಗೆ ಒಂದು ಅಧೀನ ದೇವತೆಗಳಿದ್ದಾವೆ. ಒಂದೊಂದು ಮಂತ್ರಕ್ಕೂ, ಒಂದೊಂದು ಪೂಜೆಗೂ
ಈಗ ಪಾಡ್ಯಮಿಗೆ ಅಗ್ನಿ ದೇವತೆ, ಅಗ್ನಿಯನ್ನು ಆರಾಧನೆ ಮಾಡಿದ್ರೆ ಅಧಿಕಾರ ಪ್ರಾಪ್ತಿ ಅಂತ ಹೇಳ್ತೇವೆ ಪಾಡ್ಯದಲ್ಲಿ ಹುಟ್ಟಿರೋರು. ಅದನ್ನ ಇನ್ನೊಂದಿನ ತಿಳಿಸ್ಕೊಡ್ತಾನೆ. ದ್ವಿತೀಯದಲ್ಲಿ ಹುಟ್ಟಿದ್ರೆ ಒಂದು ದೇವರು, ತೃತೀಯದಲ್ಲಿ ಹುಟ್ಟಿದ್ರೆ ಒಂದು ದೇವರು, ಚತುರ್ಥಿಯಲ್ಲಿ ಹುಟ್ಟಿದ್ರೆ ಒಂದು ದೇವರು. ಉಪಾಸನಾ ಶಕ್ತಿ ಅಂತ ಹೇಳ್ತಾನೆ. ಸೊ ನೀವು ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮತ್ವದ ಚೈತ್ಯ. ಬ್ರಹ್ಮತ್ವ ಅಂದ್ರೆ ಎಲ್ಲವೂ ಸಮಾನ, ಎಲ್ಲದರಲ್ಲೂ ಬ್ರಹ್ಮತ್ವ ನೋಡೋದು. ಅವನು ಯಾರೋ ಏನೋ ಅಂದ, ಆಯ್ತು. ಈ 42-48 ದಿನ ಉಪಾಸನ ಮನಸ್ಸಿನಲ್ಲಿ ಏನೋ ಒಂದು ಈ ತರದ್ದು. ಮಕ್ಕಳೇ, ನೀವು ಹೇಳ್ತಿರಲ್ಲ ಸ್ತ್ರೀಯರು, ಸರ್ ನಮ್ ಡೇಟ್ಸ್ ಆಗ್ಬಿಟ್ಟಿದೆ, ನಾವು ಗಾಯತ್ರಿ, ಇನ್ನೊಂದು ಕೆಲವೊಂದು ಮಂತ್ರಗಳು, ದೇವಿ ಸಪ್ತಶ್ರುತಿ, ಇದೆಲ್ಲ ನಾವು ಹೇಳೋಕ್ಕಾಗಲ್ಲ. ಮನಸ್ಸಿನಲ್ಲಿ ಹೇಳಬಹುದು, ಬಾಯಿ ಮುಚ್ಚಿಕೊಂಡು ಇನ್ನೊಬ್ಬರಿಗೆ ಕೇಳುವ ಹಾಗೆ, ನಿಮಗೆ ಕೇಳುವ ಹಾಗೆ ಇಲ್ಲ. ಮನಸ್ಸಿನಲ್ಲಿ ಹೇಳಿಕೊಂಡರೆ ದೋಷವಿಲ್ಲ, ಬರೆದಿಟ್ಟುಕೊಳ್ಳಿ. ಇವತ್ತಿಂದ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿಬಿಟ್ಟಿದ್ದೀರಿ, ಅಶೌಚ ಅಂತೀರಿ, ಆಸ್ಪತ್ರೆಯಲ್ಲಿ ಇಲ್ಲ, ಅಶೌಚ ಅದು ಪ್ಲೇಸು. ಅಲ್ಲಿದ್ದೀರಿ, ಸ್ಮಶಾನಕ್ಕೆ ಹೋಗಿದ್ದೀರಿ, ನೀವು ಉಪಾಸಕರು. ಮನಸ್ಸಿಗೆ ಜಪ ಮಾಡ್ಕೊಳ್ಳೋದಿದೆಯಲ್ಲ, ನೀವು ಎಲ್ಲಿದ್ರು ಮಲಗಿದ್ದರು. ಇನ್ನೂ ಒಂದು ಹೇಳ್ತಾರೆ, ಸಂಸಾರಿಗಳು ನೀವು. ಸಂಸಾರ ಆದ್ಮೇಲೆ ಗಂಡ ಹೆಂಡ್ತಿ ಮಕ್ಕಳೇ, ಅಲ್ಲೊಂದು ಪುಟ್ಟ ತುಂಟಾಟ ಇದ್ದೇ ಇರುತ್ತೆ. ಧರ್ಮಬದ್ಧ ಕಾಮ ಅಂತ ಹೇಳ್ತಾರೆ. ಸಡನ್ ಆಗಿ ಏನೋ ಒಂದು ಮಂತ್ರ ಮನ್ಸಿಗೆ ಬರುತ್ತೆ, ಶಿವ ಅಂತ ಹೇಳೋ ಆಗಿಲ್ಲ, ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅಮ್ಮನನ್ನ ನೆನೆಸ್ಕೊಳ್ಳಿ. ಬೇಕಾದ್ರೆ ತೊಂದರೆ ಇಲ್ಲ, ಖಂಡಿತ ಇಲ್ಲ. ಎಂಥದ್ದಾದರೂ ಎಲ್ಲಿಯಾದರೂ ಮನಸ್ಸಿನಲ್ಲಿ ಮಾಡುವ ಉಪಾಸನೆಗೆ ದೋಷವಿಲ್ಲ, ಮಡಿಯಿಲ್ಲ. ಇದನ್ನ ನಾನು ಹೇಳಿರೋದಲ್ಲ, ಮಹರ್ಷಿಗಳ ಪರಂಪರೆ. ಇದನ್ನ ಮಹಾಗುರು ಕಂಚಿ ಶ್ರೀ ಮಹಾಸ್ವಾಮಿಗಳು, ಅವ್ರಿಗೊಬ್ರು ಬಂದು, ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೆ ಒಬ್ರು ಬಂದು ಕೇಳ್ತಾರೆ. ಅವರು ನಡೆದಾಡೋ ದೈವ ಅನ್ನೋ ಒಂದು ಮಾತು ಅಮ್ಮನವರು ಅವ್ರ ಬಾಯಲ್ಲಿ ನುಡಿಸ್ತಿತ್ತು ಅಂತ ಒಂದು ಮಾತು. ಒಬ್ರು ಬಂದು ಕೇಳ್ತಾರೆ, ಸ್ವಾಮಿ ನಾನು ಅಪರ ವೈದಿಕ, ಸದಾ ದೇವಿ ಪ್ರಾರ್ಥನಾ, ಆದ್ರೆ ಕೆಲವೊಂದು ಸಮಯ ನನಗಾಗೋದಿಲ್ಲ, ಸದಾ ಜಪ ಮಾಡ್ಕೊಳ್ಳೋನು, ನನಗೆ ಈ ಥರದ್ದು ಮನೇಲಿ ಆಗ್ಬಿಟ್ಟಿದೆ, ಅಮ್ಮನವ್ರಿಗೆ ಸೀರಿಯಸ್ಸು, ಆಸ್ಪತ್ರೆಯಲ್ಲಿ ಜಪ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾನೇನ್ ಮಾಡ್ಲಿ ಅಂದ್ರೆ, ಮನಸ್ಸಿನಲ್ಲಿ ಮಾಡ್ಲಿ. ಅಯ್ಯೋ ಅದು ಅಶೌಚ ಅಲ್ವಾ? ಹಾಗೇನೇ ಇಲ್ಲ, ಮಂತ್ರವನ್ನ ಮನಸ್ಸಿನಲ್ಲಿ ಮಾಡು ಅಂತ ಹೇಳ್ತಾರೆ. ಓ ನೀವು ಮಾಡ್ಕೊಳ್ಳಿ. ಎಲ್ಲೋ ಕೆಲ್ಸಕ್ಕೆ ಹೋಗ್ತೀರಿ, ಎಲ್ಲೋ ಕುತ್ಕೋತಿದ್ದೀರಿ, ಎಲ್ಲೋ ಮಾಡ್ತಿದ್ದೀರಿ. ಈ ಒಂದು 42-48 ದಿನ ಬ್ರಹ್ಮಚರ್ಯ ಬದ್ಧವಾಗಿ ಮನಸ್ಸಿನ ಕಾಮನೆಯನ್ನ ನಿಯಂತ್ರಿಸೋದು. ಮನಸ್ಸಿನ ಕಾಮನೆ ಅಂದ್ರೆ ಏನು? ಬೇಕು 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 ಅನ್ನತಕ್ಕಂಥದ್ದು. ಎಲ್ಲ ಬೇಕು, ನೋಡಿದೆಲ್ಲ ತಗೋಬೇಕು, ನೋಡಿದೆಲ್ಲ. ಇಲ್ಲಿ ನೋಡಿ ತಮಾಷೆ, ಮದುವೆ ಆಗಿಲ್ಲ, ಮದುವೆ ಆಯ್ತು. ಮದುವೆ ಆದ್ಮೇಲೆ ಆ ತಾಯಿ ಜೀವ ಹೇಗ್ ಮಲಗಿಸ್ತೀರಿ? ಒಂದು ಮಂಚ ಬೇಕು. ಬರೀ ಮಂಚದ ಮೇಲೆ ಮಲಗಿಸ್ತೀರಾ? ಹಾಸಿಗೆ ಬೇಕು. ಹಾಸಿಗೆ ಮೇಲೆ ಮಾತ್ರ ಮಲಗಿಸ್ತೀರಾ? ಒಳ್ಳೆ ದಿಂಬು ಬೇಕು. ಬರೀ ದಿಂಬು ಮಾತ್ರ ಮಲಗಿಸ್ತೀರಾ? ರಗ್ಗು ಬೇಕು. ನೋಡಿ, ಹಾಸಿಗೆ ಅಸಹ್ಯ ಆಗುತ್ತೆ, ಬೆಡ್ ಕವರ್ ಬೇಕು. ಹಾಸಿಗೆ ಮೇಲೆ ಒಂದು ಕವರ್. ಸರಿ, ಮಧ್ಯರಾತ್ರಿಯಲ್ಲಿ ಇಳಿದ್ರೆ, ದಾಹ ಆದ್ರೆ ನೀರು ಕುಡಿಬೇಕು. ಪಕ್ಕದಲ್ಲಿ ಒಂದು ಒಳ್ಳೆ ಬೆಳ್ಳಿ ಪಾತ್ರೆ, ಬೆಳ್ಳಿ ಚೊಂಬು, ಅದ್ರಲ್ಲಿ ನೀರು ತಂದಿಟ್ಕೊ. ಸರಿ, ಆಕೆ ಬಹಿರ್ದೇಶಕ್ಕೆ ಹೋಗ್ಬೇಕು, ಆಕೆಗೊಂದು ಒಳ್ಳೆ ಟಾಯ್ಲೆಟ್ ಕಟ್ಟು. ಆಕೆ ದೇವ್ರ ಪೂಜೆ ಮಾಡ್ಬೇಕು, ಅದಕ್ಕೊಂದು ದೇವ್ರ ಮನೆ ಕಟ್ಟಬೇಕು. ಉಳ್ಕೋಬೇಕು, ಆಕೆ ಒಳ್ಳೆ ಮನೆ ಕಟ್ಟಬೇಕು. ಓಡಾಡಬೇಕು, ಆಕೆ ಒಳ್ಳೆ ವಾಹನ ತಗೋಬೇಕು. ಬಿಸಿಲು ಗಾಳಿ ಮಳೆ ವಾಹನ ಬೇಕು. ಅಯ್ಯೋ, ಹೆಂಗಿಂಗು ನನ್ನ ಧರ್ಮಪತ್ನಿನ ಕಳಿಸ್ಲಿಕ್ಕೆ ಆಗುತ್ತಾ? ಒಂದೊಳ್ಳೆ ಸೀರೆ ಬೇಕು. ನೋಡಿ, ಒಂದನ್ನ ತಂದಿದ್ದಕ್ಕೆ ಒಂದರ ಮೇಲೆ ಬರೋದು ಬಂದ್ಲು. ಆ ತಾಯಿನ ಅಮ್ಮ ಮಾಡಬೇಕು. ಸರಿ, ಅಲ್ಲೊಂದು ಮಗು ಆಯ್ತು, ಆ ಮಗುಗೊಂದು ಕಾಲ್ಗೆಜ್ಜೆ, ಒಡ್ಯಾಣ. ನೋಡಿ, ಒಂದರ ಜೊತೆಯಲ್ಲಿ ಎಷ್ಟು ಕಾಮಗಳು, ಧರ್ಮಬದ್ಧ ಕಾಮಗಳು ಸುತ್ತಾಕೋತವೆ ನಮ್ಮನ್ನ. ಒಂದೊಂದೇ ಒಂದು ಶರ್ಟ್ ತಗೊಂಡ್ಮೇಲೆ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಬೇಕು. ಪ್ಯಾಂಟ್ ಬಂದ ಮೇಲೆ ಮ್ಯಾಚಿಂಗ್ ವಾಚ್ ತಗೋಬೇಕು. ಮ್ಯಾಚಿಂಗ್ ಪಗಡಿ ಕಟ್ಟಬೇಕು. ನೋಡಿ, ಮ್ಯಾಚಿಂಗ್ ನೆಕ್ಲೆಸ್ ಹಾಕ್ಬೇಕು. ನೆಕ್ಲೆಸ್ಗೆ ತಕ್ಕಂತೆ ಓಲೆ ಹಾಕ್ಬೇಕು. ಓಲೆಗೆ ತಕ್ಕಂತೆ ಜುಮುಕಿ ಹಾಕ್ಬೇಕು, ಮೂಗುತಿ ಹಾಕ್ಬೇಕು, ರಿಂಗ್ ಹಾಕ್ಬೇಕು, ಚಪ್ಪಲಿ ಹಾಕ್ಬೇಕು, ಶೂ ಹಾಕ್ಬೇಕು, ಅದಕ್ಕೆ ತಕ್ಕಂತ ಗಾಡಿ ಇರ್ಬೇಕು. ಒಬ್ಬ ಯುರೋಪ್ ಅಲ್ಲಿ, ಲಂಡನ್ ಅಲ್ಲಿ ಒಬ್ಬ ಸರ್ದಾಜಿ ಇದ್ದಾನೆ.
ಅವನ ಹತ್ರ 9-10 ರೋಲ್ಸ್ ರಾಯ್ಸ್ ಕಾರ್ಸ್ ಇದೆ. ತಮಾಷೆ ಏನ್ ಗೊತ್ತಾ, ಅವನು ರೆಡ್ ಟರ್ಬನ್ ಕಟ್ಟಿದ್ರೆ ರೆಡ್ ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತಾನೆ, ಯೆಲ್ಲೋ ಟರ್ಬನ್, ಯೆಲ್ಲೋ ಶರ್ಟ್, ಯೆಲ್ಲೋ ಪ್ಯಾಂಟ್ ಹಾಕಿದ್ರೆ ಯೆಲ್ಲೋ ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತಾನೆ. ಒಂದೊಂದು ಗಾಡಿನೂ 15-20 ಕೋಟಿ ಕಸ್ಟಮೈಸ್ ಮಾಡಿದಾನೆ. 10 ಗಾಡಿ ಅಂದ್ರೆ ಲೆಕ್ಕ ಹಾಕೊಳ್ಳಿ, 200 ಕೋಟಿ. ಅವನು ಹಾಕೋ ಡ್ರೆಸ್ ತಕ್ಕಂತ ಗಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಅವ್ನು ನೋಡಿ, ಡ್ರೆಸ್ಗೆ ತಕ್ಕಂತ ಗಾಡಿಗೆ ತಕ್ಕಂತ ಡ್ರೆಸ್ ಅಲ್ಲ, ಡ್ರೆಸ್ಗೆ ತಕ್ಕಂತೆ ಗಾಡಿ. ನೋಡಿ, ಚಾಟಿ ತಗೊಂಡ, ಚಾಟಿಗೋಸ್ಕರ ಆನೆ ತಗೊಬಂದ ಅನ್ನೋ ತರ ಆಗ್ಬಿಡ್ತು ನಮ್ ಗತಿಗಳು ಈ ಕಲಿಯುಗಕ್ಕೆ. ಈ ಬ್ರಹ್ಮಚರ್ಯವನ್ನ ಪಾಲನೆ ಯಾರು ಮಾಡುತ್ತಾನೋ ಅವನು ಅಸಾಧಾರಣ ಶಕ್ತಿ, ಪಾಶುಪತಾಸ್ತ್ರವನ್ನೇ ಪಡಿತಾನೆ. ಅಂತ ಶಕ್ತಿಯನ್ನ ಪಡೆಯತಕ್ಕಂಥ ಯೋಗ ಯೋಗ್ಯತೆ ನಿಮ್ಮದಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ನವರಾತ್ರಿಯ ಪೂಜೆಯಲ್ಲಿ ವಿಶೇಷವಾಗಿ ಒಂದು ವೃಕ್ಷ ಪೂಜೆ, ಅದನ್ನ ಸಿಂಹಗಳೇ ಬಂದು ಕಾಯುತ್ತಿದ್ದವು ಅಂತ ಕಾಳಿದಾಸರು ರಘುವಂಶದಲ್ಲಿ ಬರೆದಿದ್ದಾರೆ ಒಂದು ಶ್ಲೋಕ ಮುಖೇನ, ಸುಮ್ಮನೆ ಅಲ್ಲ. ಆ ಒಂದು ವೃಕ್ಷವನ್ನ ಪೂಜೆ ಮಾಡಿದರೆ ಮಹಾ ಅಸ್ತ್ರಶಸ್ತ್ರಗಳ ಪಾರಂಗತರಾಗ್ತೀರಿ. ಅಂದ್ರೆ ಯಾವ ವಿದ್ಯೆ ಕೆಲಸ ಮಾಡ್ತೀರೋ ಯು ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್ ಆಫ್ ಸಮಥಿಂಗ್. ಏಕಾಗ್ರತೆ ಹೆಚ್ಚುತ್ತೆ. ಒಂದೇ ಕೆಲಸ, ಒಂದೇ ಗುರಿ. ನಮ್ಮ ಮನಸ್ಸು ಏನ್ ಗೊತ್ತರ ಮಕ್ಕಳೇ, ಇಲ್ಲಿ ನೋಡಿ, ಹೆಂಡತಿನ ನೋಡಿದ ತಕ್ಷಣ ಹೆಂಡತಿ ಹತ್ರ ಓಡೋಗುತ್ತೆ. ಮಗಳನ್ನ ನೋಡಿದ್ರೆ, ಮಗನ್ ನೋಡಿದ್ರೆ, ಫ್ರೆಂಡನ್ ನೋಡಿದ್ರೆ, ಮನೇನ್ ನೋಡಿದ್ರೆ, ಕಾರ್ ನೋಡಿದ್ರೆ, ತಾಯಿ ನೋಡಿದ್ರೆ, ತಂದೆ ನೋಡಿದ್ರೆ, ಫ್ರೆಂಡ್ ನೋಡಿದ್ರೆ, ಬುಕ್ ನೋಡಿದ್ರೆ, ದೇವ್ರ ನೋಡಿದ್ರೆ, ನಿಮ್ಮನ್ನ ನೋಡಿದ್ರೆ ಓಡ್ತಲೇ ಇರುತ್ತೆ. ಅದು ಕ್ಷಣ ಚಿತ್ತ ಕ್ಷಣ ಪಿತ್ತ. ಅದನ್ನ ಎಳ್ಕೊಂಡು ಬಂದು ಒಂದು ಕಡೆ ನಿಲ್ಲಿಸ್ಕೊಳ್ಳೋದಿದಲ್ಲ, ಅದು ಯೋಗಿಗಳಿಗೆ. ದೇ ಓನ್ಲಿ ಬಿಕಮ್ ಎ ಲೆಜೆಂಡ್ಸ್. ರಿಸರ್ಚ್ ಸ್ಕಾಲರ್ಸ್ ಅಂತ ಹೇಳ್ತಾರಲ್ವಾ, ಅವರೇ. ಆ ರಿಸರ್ಚ್ ಹಿಂದ್ಗಡೆ ಯಾವ ರೀತಿ ತಪಸ್ಸಿರುತ್ತೆ ಅಂದ್ರೆ ಅವ್ರಿಗೆ ಹೆಂಡತಿ, ಮಕ್ಕಳು, ಮನೆ, ಅಮ್ಮ, ಅಪ್ಪ ಎಲ್ಲ ಮರ್ತೋಗ್ತಾರೆ. ಲೆಜೆಂಡ್ ಆಗ್ತಾರೆ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ. ನೆನೆಸ್ಕೊಳ್ಳೋಕಾದ್ರೂ ಸಾಧ್ಯ ಆಗುತ್ತೆ ಮಕ್ಕಳೇ. ಇವತ್ತು ಅವರೊಬ್ಬ ನಮ್ಮ ಒಂದು ಭಾರತದ ಒಂದು ಚೀಫ್ ಸೈಂಟಿಸ್ಟ್ ಆಫ್ ಇಂಡಿಯಾ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮೋಸ್ಟ್ ಹ್ಯುಮ್ಯಾನಿಟಿ. ಅಲ್ಲಿ ಎಲ್ಲಾದ್ರೂ ಧರ್ಮ ಇನ್ನೊಂದು ಯಾರಾದ್ರೂ ಮಾತಾಡ್ಲ ತಾಕತ್ತಿದೆಯಾ ನೋಡೋಣ. ಏಕಾಗ್ರತೆ. ವಿವೇಕಾನಂದರು ಏಕಾಗ್ರತೆ, ರಾಮಕೃಷ್ಣ ಪರಮಹಂಸರು ಏಕಾಗ್ರತೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಏಕಾಗ್ರತೆ, ಮಹಾತ್ಮ ಗಾಂಧೀಜಿ ಏಕಾಗ್ರತೆ. ಅವ್ರಿಗೂ ಕೂಡ ಈ ತರ ಪ್ರಚೋದನೆಗಳಿತ್ತು ಮಕ್ಕಳೇ. ಎಳ್ಕೊಂಡು ಬಂದು ಇಲ್ಲಿ ತಂದು ನಿಲ್ಲಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ನಿಮ್ಮಂತವ್ರ ಕೈಲಿ ಅದು ತುಂಬಾ ಕಷ್ಟ. ನಮ್ದೆಲ್ಲ ಒಂದು ಸಾಮಾನ್ಯ ಕೋರಿಕೆಗಳು. ಒಂದು 10 ಜನಕ್ಕೆ ಊಟ ಕೊಡುವಷ್ಟು ಶಕ್ತಿ, 10 ಜನರ ನಡುವೆ ನಮ್ಮ ಅಣ್ಣ ಅನಿಸುವಷ್ಟು ಶಕ್ತಿ, ಭಾವ, ಬಲ ಬರಬೇಕು ಅನ್ನೋದಾದರೆ ಈ ಒಂದು ಸಂಕಲ್ಪ ಅತ್ಯದ್ಭುತ. ಅದೇನು ಎತ್ತ ಅನ್ನತಕ್ಕಂಥದ್ದನ್ನ ಈ ಒಂದು ದೇವಿಯ ಬ್ರಹ್ಮಚಾರಿಣಿ ಸ್ವರೂಪದ ಈ ದಿನ ನಿಮಗೆ ತಿಳಿಸ್ಕೊಡ್ತಾನೆ. ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದು. ಹೌದು, ಆ ರಘುವಂಶ ಏನ್ ಬರೆದಿದ್ದಾರೆ ಕಾಳಿದಾಸರು, ಅದರ ಬಗ್ಗೆ ಉಲ್ಲೇಖ ಆಯ್ತು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು ಮಕ್ಕಳೇ, ನೀವು ನಿಮ್ಮ ರಂಗದಲ್ಲಿ ಯಶಸ್ಸು ಪಡಿಬೇಕಂದ್ರೆ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡಿ. 42-48 ದಿನ. ಎಲ್ಲಿಯಾದರೂ ದೇವದಾರು ವೃಕ್ಷವಿದ್ದರೆ ಹೋಗಿ ಆಲಯ ಪ್ರಾಂಗಣದಲ್ಲಿ, ಅದರಲ್ಲೂ ದೇವಿಯ ಆಲಯ ಪ್ರಾಂಗಣದಲ್ಲಿ ದೇವದಾರು ವೃಕ್ಷವಿದ್ದರೆ ನೋಡಿ. ಅದಕ್ಕೆ ಹೇಳ್ತೇವೆ, ಒಂದು ಮಾತಿದೆ, ದೇವದಾರು ವೃಕ್ಷದಿಂದ ಮಾಡಿರತಕ್ಕಂಥ ಪೀಠೋಪಕರಣಗಳನ್ನ ಯಾರೂ ಬಳಸಬಾರದು. ಗೊತ್ತಿದೆಯಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ದೇವದಾರು ಹೇಗೆ ಟೀಕ್ ಅಂತ ತೇಗ ಅಂತ ಹೇಳ್ತೀವೋ, ದೇವದಾರು ಕೂಡ
ತೇಗದ ಒಂದು ಅತ್ಯುನ್ನತ ಸ್ಥಾಯಿಯ ಒಂದು ಮರ. ಸಾಮಾನ್ಯರು ಇನ್ನೊಂದು ನಾನು ಮಾಡ್ಕೊಂಡು ಕುಂತ್ಕೊಂಡೆ ಇಲ್ಲ. ಸಾಮಾನ್ಯರು ಸೋಫಾ, ಮಂಚ, ಇನ್ನೊಂದು ಇಲ್ಲವೇ ಇಲ್ಲ. ದೇವದಾರು ಮರದ ವೃಕ್ಷದ ಆ ಒಂದು ಭಾವವನ್ನ ಕತ್ತರಿಸಿ ಮಾಡಿದಂತ ಪೀಠೋಪಕರಣಗಳು ದೇವಿಗೆ ಮಾತ್ರ ಅಲಂಕಾರ. ದೇವಿಯನ್ನ ಕುಂದರ್ಸ್ಲಿಕ್ಕೆ ಪೀಠ. ಯಾರಾದರೂ ಜಗತ್ತಿಗೆ ಸದಾ ಒಳಿತನ್ನೇ ಬಯಸುವಂತ ಜಗದ್ಗುರುಗಳು, ಎಲ್ರೂ ಅಲ್ಲ. ನೀವೇನಾದ್ರೂ ವ್ಯಾಪಾರ ಸಂಸ್ಥೆ ನಡೆಸ್ತಿರೋ ಗುರುಗಳಾಗಿದ್ದೀರಿ, ನೀವು ಕುತ್ಕೊಳ್ಳಾಗಿಲ್ಲ, ಸರ್ವನಾಶ ಮಾಡಿಬಿಡುತ್ತೆ. ಏನೋ ಅಹಂಕಾರದಲ್ಲಿ ನಾನು ಜಗದ್ಗುರು ಅಂತ ತನಗ್ ತಾನೇ ಡಿಕ್ಲೇರ್ ಮಾಡಿಕೊಂಡು, ಅವೆಲ್ಲ ಉಲ್ಲೇಖ ಇದೆ ಮಕ್ಕಳೇ, ಉಲ್ಲೇಖ ಇದೆ, ಸುಮ್ಮನೆ ಅಲ್ಲ. ಯಾವ್ದಾವ್ದೋ ವೃಕ್ಷ ತಗೊಬಂದು ನಾನು ಕುಯಿಸಿ ಮಾಡಿ ಅದರ ಮೇಲೆ ವೀರಾಜಮಾನವಾಗಿ ಕುತ್ಕೊಬಿಡ್ತೇನೆ. ನನಗೆ ದೇವಿ ಶಕ್ತಿ ಆವಾಹನೆ. ಆದ್ರೆ ಆ ದೇವಿ ಹೆಸರಿನಲ್ಲಿ ಏನೇನೋ ಮಾಡಬಾರ್ದೆಲ್ಲ ಮಾಡ್ದ ಅಂದ್ರೆ ವಂಶಗಳು ಹೋಗ್ಬಿಡ್ತವೆ. ಬ್ರಹ್ಮಚಾರಿಣಿ ಸ್ವರೂಪಿಣಿ ಅಮ್ಮನವರು ಸುಮ್ಮನೆ ಅಲ್ಲ. ಆ ಬ್ರಹ್ಮಚಾರಿಣಿಯಾಗಿಯೇ ಅಮ್ಮನವರು ಶಿವನನ್ನ ಪೂಜಿಸಿ ಒಲಿಸ್ಕೊಂಡಿದ್ದು. ಶಿವಯ್ಯನೇ ಎಳೆದು ಬಂದಿತ್ತು. ಸೊ ನಿಮಗೆ ಅಂಥದ್ದೊಂದು ಆಪೇಕ್ಷೆ, ಆಕಾಂಕ್ಷೆ ಇದೆ ಅನ್ನೋದಾದರೆ ಬ್ರಹ್ಮಚರ್ಯವನ್ನ ಪಾಲಿಸಿ. ಬೇರೆದು ನನಗೆ ಬೇಡ, ನನಗೇನು ಕಷ್ಟ ಪಡ್ತಿದ್ದೀನೋ ನಾನು ಪಡ್ತಿದ್ದೇನೆ ಅನ್ನತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲ ಉಪ್ಪು ಖಾರ ತಿನ್ನೋರ ಮಕ್ಕಳೇ, ನಮ್ಮ ಕೈಲಿ ನಿಯಂತ್ರಣ ಇರೋಲ್ಲ, ಬಂದ್ಬಿಡುತ್ತೆ ಆಸೆ, ಪ್ರಚೋದನೆ. ಸೊ ಅಟ್ಲೀಸ್ಟ್ ಈ ನವರಾತ್ರಿಗಳಲ್ಲಿ ದೇವದಾರು ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಅರ್ಜುನ ದೇವದಾರು ವೃಕ್ಷವನ್ನೇ ಪೂಜೆ ಮಾಡಿ ಆ ಸಿಂಹದಂತ ಬಲವನ್ನು ಪಡೆದ, ಗಾಂಡೀವವನ್ನು ಪಡೆದ ಅನ್ನತಕ್ಕಂಥದ್ದಿದೆ. ನೆನಪಿಟ್ಟುಕೊಳ್ಳಿ. ಅಂತ ಶಕ್ತಿ, ಅಂತ ಏಕಾಗ್ರತೆ ನೋಡಿ. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಹಲವಾರು ಬಾರಿ ಹೇಳಿದ್ದಾನೆ. ದುರ್ಯೋಧನ ಪಿತಾಮಹರ ಹತ್ರ ಕೇಳ್ತಾನೆ, ತಾತ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ. ನೀವು ಧನಸ್ಸು ಕೈ ಹಿಡಿದು ನಿಂತರೆ ನಿಮ್ಮನ್ನು ಸೋಲ್ಸೋರು ಯಾರು ಇಲ್ಲ ಅಂತ ಒಂದು ಇಚ್ಛಾಮರಣಿ. ಒಂದು ರೀತಿ ನೀವು ಚಿರಂಜೀವಿ. ಇನ್ನು ದ್ರೋಣಾಚಾರ್ಯರು ಪರಶುರಾಮರಿಂದಲೇ ಅಸ್ತ್ರಗಳನ್ನ ಪಡೆದವರು, ಧನುರ್ವೇದವನ್ನು ಪಡೆದವರು. ನೆನ್ಪಿಟ್ಕೊಳ್ಳಿ, ಧನುರ್ವೇದ ಅದು. ಇದ್ದ ಧನುರ್ವೇದವನ್ನ ದಾನ ಮಾಡಿಬಿಟ್ರು ಪರಶುರಾಮರು. ಅವ್ರ ಹತ್ರ ಇದ್ದಿದ್ದು ಅದೊಂದೇ. ತಾವು ಗೆದ್ದಿದ್ದನ್ನೆಲ್ಲ ದಾನ ಮಾಡ್ತಾ ನಿಂತಿದ್ದಾಗ ಗೊತ್ತಾಯ್ತಂತೆ ದ್ರೋಣಾಚಾರ್ಯರಿಗೆ. ಸೊ ಬಂದ್ರಂತೆ, ನನಗೂ ಏನಾದ್ರು ಕೊಡ್ತಾರೆ ಅಂತ. ನೋಡಿದ್ರೆ ಎಲ್ಲ ಕೊಟ್ಬಿಟ್ಟಿದ್ದೀನಪ್ಪ, ನನ್ನ ಹತ್ರ ಏನೂ ಇಲ್ಲ ಅಂದಾಗ ನೋಡಿ ಆ ತಾಯಿ ಪರಾಶಕ್ತಿ ದ್ರೋಣಾಚಾರ್ಯರ ನಾಲಿಗೆ ಮೇಲೆ ನುಡಿಸುತ್ತೆ, ಸ್ವಾಮಿ ನಿಮ್ಮ ಹತ್ರ ಧನುರ್ವೇದ ಇದೆಯಲ್ಲ ಅದು ಕೊಟ್ಬಿಡಿ ಅಂತಾರಂತೆ. ಆ ಧನುರ್ವೇದವನ್ನ ಯಾರು ಕೊಟ್ಟಿದ್ದು? ಪರಶಿವಯ್ಯನೇ. ಅದಕ್ಕೆ ಎಲ್ಲಾ ವಿದ್ಯೆಗಳಿಗೂ ಮೂಲ ಪರಶಿವಯ್ಯನೇ. ಎಲ್ಲಾ ವಿದ್ಯೆಗಳಿಗೂ ನೆನಪಿಟ್ಟುಕೊಳ್ಳಿ. ಈಶ್ವರ ವರದಿಂದ ಪಡೆದಂತ ಪರಶುರಾಮರು ಆ ಧನುರ್ವೇದವನ್ನ ದ್ರೋಣಾಚಾರ್ಯರಿಗೆ, ಇನ್ನು ಅವ್ರಿಗೆ ಮೀರಿದ ಧನುರ್ವೇದದಲ್ಲಿ ಇನ್ಯಾರೂ ಇಲ್ಲ. ಕೃಪಾಚಾರ್ಯರು ಸ್ವಂತ ದ್ರೋಣಾಚಾರ್ಯರ ಧರ್ಮಪತ್ನಿಯ ಸೋದರ ಅಣ್ಣಯ್ಯ. ಆಮೇಲೆ ಸಪ್ತ ಚಿರಂಜೀವಿಗಳಲ್ಲೊಬ್ಬ, ರುದ್ರಾಂಶ ಸಂಭೂತದಲ್ಲಿ ರುದ್ರ ಅಂಶದಿಂದಲೇ ಹುಟ್ಟಿದಂತ ಅಶ್ವತ್ಥಾಮ, ಇನ್ನು ಕರ್ಣ. ಇವರೆಲ್ಲ ಇರಬೇಕಾದ್ರೆ ಅರ್ಜುನನನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ವಾ ಅಜ್ಜ ಅಂದಾಗ ಭೀಷ್ಮನ ನಕ್ಕು ಬಿಟ್ಟು ಒಂದು ಮಾತು ಹೇಳ್ತಾರೆ, ನಾವೆಲ್ಲ ನೆನಪಿಟ್ಕೋಪ್ಪ ದುರ್ಯೋಧನ, ತಪ್ಪು ತಿಳ್ಕೊಬೇಡ ಮೊಮ್ಮಗ ಚಕ್ರ ಯುವರಾಜ. ತಲೆ ಕೆಟ್ಟರೆ ಅರ್ಜುನನಿಗೆ ಒಂದು ನಿಮಿಷ, ಅರ್ಧ ದಿನ ಅಲ್ಲ, ಅರ್ಧ ನಿಮಿಷ ಸಾಕು. ನಾನು ನೀನು ಯಾರು ಈ ಭೂಮಂಡಲವೇ ಇರುವುದಿಲ್ಲ ಅಂತ ಹೇಳ್ತಾನೆ. ನಕ್ಕು ಬಿಡ್ತಾನೆ, ಎಗತಾಳಿತನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಭೀಷ್ಮರಿಗೆ ಮಾತ್ರ ಗೊತ್ತಿತ್ತು. ಭೀಷ್ಮರಿಗಷ್ಟೇ ಅಲ್ಲ, ದ್ರೋಣರಿಗೂ ಗೊತ್ತಿತ್ತು ಅರ್ಜುನನ ತಾಕತ್ತು. ಏನು ಗೊತ್ತಾ? ಆ ಮಹಾದೇವನನ್ನೇ ಪ್ರಾರ್ಥನೆ ಮಾಡಿ ಪಾಶುಪತಾಸ್ತ್ರವನ್ನ ಪಡೆದಿರ್ತಕ್ಕಂಥದ್ದು. ಆ ಪಾಶುಪತಾಸ್ತ್ರವನ್ನ ದೇವದಾನವರ ಯುದ್ಧಕ್ಕೆ ಬಳಸ್ಬೇಕು, ಮನುಷ್ಯರುಗಳ ಮೇಲಲ್ಲ. ನೋಡಿ, ಆತ ತಲೆ ಕೆಟ್ಟು
ಒಂದು ಕ್ಷಣ ಆ ಮಹಾ ಅಸ್ತ್ರವನ್ನ ಮಂತ್ರಾನುಷ್ಠಾನ ಮಾಡಿ ಬಿಟ್ರೆ ಇಡೀ ಭೂಮಂಡಲವೇ ಪ್ರಳಯ ಆಗೋಯ್ತು, ಮುಗೀತು, ಇನ್ಯಾರೂ ಇಲ್ಲ, ಯಾರೂ ಇನ್ನಿರುವುದಿಲ್ಲ. ನೆನಪಿಟ್ಕೊಳ್ಳಿ, ಆ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಇಲ್ಲ, ವಾಪಸ್ ಇಲ್ಲ. ನೀವು ನೋಡಿ, ಸೂಕ್ಷ್ಮ ಗಮನಿಸಿ ನೋಡಿ, ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಎಲ್ಲಿಯೂ ಕೂಡ ಮಹಾ ಅಸ್ತ್ರಗಳನ್ನ 18 ದಿನದ ಯುದ್ಧದಲ್ಲಿ ಬಳಸುವುದಿಲ್ಲ. ನೀವು ದ್ರೋಣಾಚಾರ್ಯರ ಸಾವು ನೋಡಿ, ಭೀಷ್ಮಾಚಾರ್ಯರ ಸಾವು ನೋಡಿ, ಕರ್ಣನ ಸಾವು ನೋಡಿ. ಕರ್ಣನ ಮೇಲೂ ಕೂಡ ಸಾಮಾನ್ಯ ಬಾಣ ಬಿಟ್ಟ ಸಾಯಿಸೋದು ಆಯ್ತ್ರೋ? ಇಲ್ಲವೇ ಇಲ್ಲ. ಇನ್ನು ಕರ್ಣನ ಹತ್ರ ಶಕ್ತಿ ಅನ್ನೋ ಆಯುಧ ಇರುತ್ತೆ, ನಾಗಾಸ್ತ್ರ ಇರುತ್ತೆ. ಹೌದು, ಘಟೋದ್ಗಜನ ಸಂಹಾರದಲ್ಲಿ ಶಕ್ತಿ ಅನ್ನತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ, ಇಂದ್ರನಿಂದ ಪಡೆದಿರತಕ್ಕಂಥದ್ದು. ಇನ್ನು ನಾಗಾಸ್ತ್ರ ಕೂಡ ಅದು ಇಲ್ಲಿಗೆ ಹೊಡಿಯೋ ಅಂತ ಹೇಳ್ದ ಅಂದ್ರೆ, ಇಲ್ಲ ನಾನು ಇಲ್ಲಿಗೆ ಹೊಡಿಯೋದು ಅಂತ ಹೇಳ್ತಾನೆ. ಕೃಷ್ಣನು ತುಳಿದು ಅದು ಕಿರೀಟ ಹೊಡ್ಕೊಂಡು ಹೋಗೋದು, ಮತ್ತೆ ಹೊಡಿ ಅಂತ ಬಂದ್ರೆ ಅದು ಹೊಡೆಯಲ್ಲ. ಒಂದು ಬಾರಿ ಬಿಟ್ಟು ಬಾಣ ಇನ್ನೊಂದ್ಸಲಿ ನಾನು ಬಿಡಲ್ಲ ಅಂತ ಹೇಳ್ಬಿಡ್ತಾನೆ. ಅವನಾಗ್ ಮಾಡ್ಕೊಂಡು ಎಡವಟ್ಟುಗಳದು. ಯುದ್ಧದಲ್ಲಿ ಆ ಥರದ್ದೆಲ್ಲ ನಿಯಮಗಳು ಮಾಡಕ್ ಹೋಗ್ಬಾರ್ದು. ನನ್ನ ಹತ್ರ ಏನಿದೆ ಬಲಾಬಲಗಳು ಅಂತ ಯೋಚನೆ ಮಾಡ್ಬೇಕು. ಅವ್ನು ಮಾಡ್ಕೊಂಡಿದ್ದು ಬಿಡಿ. ಅಂದ್ರೆ ಎಲ್ಲಿಂದ ಬಂತು ಅಂಥದೊಂದು ಶಕ್ತಿ, ಆ ಒಂದು ಅಸ್ತ್ರ ಅರ್ಜುನನಿಗೆ? ಇಂಥದೊಂದು ದೇವದಾರು ವೃಕ್ಷವನ್ನ ಪೂಜೆ ಮಾಡಿದ್ದಕ್ಕೆ. ಸುಮ್ಮನೆ ಅಲ್ಲ, ದೇವದಾರು ವೃಕ್ಷವನ್ನ ಮಾಡಿಸಿ ಚೇರ್ ಮಾಡಿಸ್ತಾನೆ, ಸೋಫಾ ಮಾಡಿಸ್ತಾನೆ, ಇಂಥ ಕೆಲಸ ಮಾಡಿಬಿಟ್ಟಿರಿ. ದೇವ್ರಿಗೆ ಬೇಕಾದ್ರೆ ಒಂದು ಪೀಠಾಲಂಕಾರ ಇದೆಲ್ಲ ಮಾಡಿ, ಸಿಂಹಾಸನ ಮಾಡಿಸಿ, ದೇವ್ರಿಗೊಂದು ಪುಟ್ಟದಾಗಿ ಕೊಠಡಿ ತರ ಮಾಡಿಸಿ, ಇದೆಲ್ಲ ಮಾಡಿಸಿ ಮಕ್ಕಳೇ. ದೇವದಾರು ವೃಕ್ಷಕ್ಕೆ ಪೂಜೆ ಮಾಡಿ ಅಮ್ಮನವರ ಹೆಸರಿನಲ್ಲಿ ಹೋಗ್ಬಿಟ್ಟು ಓಂ ಚಂಡಿಕೈ ನಮಃ, ಓಂ ಚಂಡಿಕೈ ನಮಃ. ನೋಡಿ, ಅದು ಆತ ಹಲವಾರು ಹೆಸರುಗಳಿಂದ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾರೆ. ಅರ್ಜುನ ಇನ್ ಭೀಷ್ಮ ಅಂತ ಒಂದು ಹೇಳ್ತಾರೆ, ಆಫರ್ಸ್ ದುರ್ಗಾ ಸ್ತೋತ್ರ ಇನ್ ದಿ ಬಿಡ್ಡಿಂಗ್ ಆಫ್. he gives her several names among which are ಕುಮಾರಿ, ಕಾಲಿ, ಕಪಾಲಿ, ಕಾಪಾಲಿಕ, ಭದ್ರಕಾಳಿ, ಮಹಾಕಾಳಿ, ಚಂಡಿ, ಕಾತ್ಯಾಯನಿ, ಕೌಶಿಕಿ, ಉಮಾ. ಈ ಹೆಸರುಗಳಿಂದ ಅಮ್ಮನವರನ್ನ ಪ್ರಾರ್ಥನೆ ಮಾಡುತ್ತಾನೆ ಅರ್ಜುನ ದೇವದಾರು ವೃಕ್ಷಕ್ಕೆ. ಅದಕ್ಕೆ ಅಂಥದೊಂದು ಶಕ್ತಿ ಪರಶಿವನೇ, ಆ ಪರಾಶಕ್ತಿಯ ಸ್ವರೂಪವೇ ಇಳಿದು ಬಂದು ಪಾಶುಪತಾಸ್ತ್ರ ಕೊಟ್ಟಿತ್ತು ಅಂತಕ್ಕಂಥದ್ದು. ಸೊ ನಿಮಗೂ ಕೂಡ ಅಂತ ಅರ್ಜುನನಂತಹ ಶಕ್ತಿ ಬಲ ಸಿಗಬೇಕು, ಆಗಬೇಕು, ಗೆಲ್ಲಬೇಕು, ನಿಲ್ಲಬೇಕು. ಸೂಪರ್. ಪ್ರಾರಂಭ ಮಾಡಿ ಮಕ್ಕಳೇ, ದೇವದಾರು ವೃಕ್ಷವನ್ನ ಪೂಜೆ ಮಾಡಿ ಗೆಲುವು ನಿಮ್ಮದಾಗತಕ್ಕಂಥದ್ದು. ಆ ತಾಯಿ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹ ನಿಮಗೆ ಸಿಗಲಿ. ಪ್ರಸಾದಗಳಿದ್ದಾವೆ, ನೈವೇದ್ಯಗಳಿದ್ದಾವೆ, ಪತ್ರೆಗಳಿದ್ದಾವೆ, ಪುಷ್ಪಗಳಿದ್ದಾವೆ, ತುಂಬಾ ಇದೆ. ಇದೆಲ್ಲ ದೇವಿ ನವರಾತ್ರಿಯ ರಹಸ್ಯಗಳು. ಇನ್ನೊಮ್ಮೆ ಹೇಳ್ತೇನೆ, ಆ ಮಂತ್ರಗಳ ಉಚ್ಚಾರಣೆ ಅಮ್ಮನವರ ಹೆಸರಿನಿಂದ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೇನೆ ಅಂದ್ರೆ, ಓಂ ಕೌಮಾರೈ ನಮಃ, ಓಂ ಕಾಳಿಯೇ ನಮಃ, ಓಂ ಕಾಪಾಲಿಯೇ ನಮಃ, ಓಂ ಕಪಿಲಾಯೇ ನಮಃ, ಓಂ ಭದ್ರಕಾಳಿಯೇ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಚಂಡಿಯೇ ನಮಃ, ಓಂ ಕಾತ್ಯಾಯಿನೇ ನಮಃ, ಓಂ ಕೌಶಿಕೀ ನಮಃ, ಓಂ ಉಮಾದೇವಿಯೇ ನಮಃ. ನೋಡಿ, ಇಂಥ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿಬಿಟ್ಟು ಭೀಷ್ಮರು ಹೇಳೋದು. ಅದೆಲ್ಲ ಮಹಾಭಾರತದಲ್ಲಿ ಭೀಷ್ಮ ಎಲ್ಲಿ ಹೇಳಿದ್ರು ಅನ್ನತಕ್ಕಂಥದ್ದೆಲ್ಲ ಇದೆ. ಅದನ್ನೊಂದು ಹುಡುಕಿ ಒಂದು ಪುಸ್ತಕ ತಂದಿಟ್ಟಿದೆ. ಇಟ್ಸ್ ರಿಸರ್ಚ್ ಮಕ್ಕಳೇ, ನಿಮಗೂ ಉಪಯೋಗ ಆಗಲಿ ಅಂತ. ನೀವು ಅರ್ಜುನನಂತೆ ಆ ಶಕ್ತಿ ಪಡೆಯಲಿ ಅಂತ. ಒಂದು ಗುರುವಿಗೆ ಏನ್ ಗೊತ್ತಾ, ನೀವು ಗೆದ್ದಾಗ ಗುರುವಿಗೆ ಆನಂದ. ಸಾಕು ಮಕ್ಕಳೇ, ಇದಕ್ಕಿಂತ ಇನ್ನೇನ್ ಬೇಕು? ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ, ಹಸ್ತ ನಕ್ಷತ್ರದ ಈ ದಿನ ಎಂಥದೊಂದು ಬಲ ಅಂತ ನೋಡೋಣ. ಮೇಷರಾಶಿ. ಚಂದ್ರನ ಸಾರದಲ್ಲಿ ಬುಧನ ಜೊತೆ ಇದ್ದಾನೆ. ಲಲಿತ ಕಲೆ,
ಹೂವು, ಹಣ್ಣು, ಅಲಂಕಾರ, ಚಿತ್ರಕಲೆ, ಪೇಂಟಿಂಗು, ಕೈ ಕಸೂತಿ ಕೆಲಸ ಕಾರ್ಯಗಳು, ಡಿಸೈನಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ಯೋಗ ಮೇಷರಾಶಿಗೆ. ವೃಷಭ ರಾಶಿ, ಬುಧನ ಪಕ್ಕದಲ್ಲಿ ಕುಜ, ಆರ್ಕಿಟೆಕ್ಟ್, ಇಂಜಿನಿಯರಿಂಗ್, ಹೌಸ್ ಡಿಸೈನಿಂಗ್, ಹೋಟೆಲ್ ಡಿಸೈನಿಂಗ್, ಪ್ಲಾನಿಂಗ್, ಒಂದು ಫ್ಯಾಷನ್ ಡಿಸೈನಿಂಗ್, ಇಂತಹ ಒಂದು ರಂಗದಲ್ಲಿದ್ದೀರಿ, ಅದ್ಭುತ ಪ್ರಗತಿ. ಮಿಥುನ ರಾಶಿ, ಶುಕ್ರ 12, ಬುಧನ ಹಿಂದುಗಡೆ, ಚಂದ್ರನ ಹಿಂದುಗಡೆ ಬಂಗಾರದ ಡಿಸೈನ್, ಈ ಒಂದು ಜೆಮ್ಸ್ನ ಡಿಸೈನ್, ಕಸೂತಿ ಕೆಲಸಗಳು, ಕೆತ್ತನೆಯ ಕೆಲಸಗಳು, ಒಳ್ಳೊಳ್ಳೆ ನೆಕ್ಲೆಸ್ಗಳ ಡಿಸೈನ್ ಮಾಡತಕ್ಕಂಥದ್ದು, ಸ್ತ್ರೀಯರ ಅಲಂಕಾರ, ಓರಣಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಒಡ ಹುಟ್ಟಿದವರಿಂದ ಏನಾದ್ರೂ ಜೊತೆಗೂಡಿ ಏನಾದ್ರೂ ಕೆಲಸ ಕಾರ್ಯ ವ್ಯವಸ್ಥೆ ಈ ತರದ್ ಮಾಡ್ತಿದ್ದೀರಿ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಇನ್ನು ಸಿಂಹ ರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಕನ್ಸಲ್ಟೆನ್ಸಿ, ಬುಧ, ಚಂದ್ರ ಬುಧ, ಮನಸ್ಸು, ಸೈಕಾಲಜಿಸ್ಟ್, ಜೆಮಾಲಜಿಸ್ಟ್, ಅಸ್ಟ್ರಾಲಜಿ, ಫಲಜ್ಯೋತಿಷ್ಯ, ಆಮೇಲೆ ಮಾರ್ಗದರ್ಶನ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ, ಗವರ್ಮೆಂಟ್ ಅಡ್ವೈಸರಿ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಚಂದ್ರ ಬುಧ ನಿಮ್ಮನೆಯಲ್ಲೇ, ಮನಸ್ಸು, ಬುದ್ಧಿ, ಆತ್ಮ ಮೂರಕ್ಕೂ ಸೇರಿದಂತ ಯೋಗ ವಿದ್ಯೆ, ದಾರ್ಶನಿಕ ವಿದ್ಯೆ, ಅಲಂಕಾರಿಕ ವಿದ್ಯೆ, ಭರತನಾಟ್ಯ, ಯೋಗ, ಸಾಂಪ್ರದಾಯಿಕ ವಿದ್ಯೆಗಳ ಕೆಲಸ ಕಾರ್ಯಗಳು ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ಯೋಗವಿರುತ್ತದೆ. ತುಲಾ ರಾಶಿ, ಚಂದ್ರ 12, ಗೈಡ್ ಕೆಲಸಗಳು ಮಾಡ್ತಿದ್ದೀರಿ, ದಾರಿ ತೋರಿಸ್ತಕ್ಕಂಥ ಕೆಲಸ, ಆಮೇಲೆ ಬರವಣಿಗೆ, ಲೇಖನ, ಪೇಂಟಿಂಗು, ಪುಸ್ತಕ, ಈ ಕೆಲವರು ನೀವು ಕೇಳ್ತಿರ್ತೀರಿ ಟ್ಯಾಂಜೂರ್ ಪೇಂಟಿಂಗ್, ದೇವರ ಚಿತ್ರಗಳನ್ನ ಬಿಡಿಸಿ ಮಾರಾಟ, ದೇವರ ಪೂಜಾ ಸಾಮಗ್ರಿ, ದೇವರಿಗೆ ಅಲಂಕಾರ ಮಾಡ್ತಾರೆ ಕೆಲವರು, ಅದರಲ್ಲಿ ಎಕ್ಸ್ಪರ್ಟ್. ನನಗೊಬ್ರು ಗೊತ್ತಿದ್ದಾರೆ, ಒಂದಿಬ್ರು ಮೂವರು. ನೀವು ನೋಡ್ಬೇಕು, ಅವರನ್ನ ಕರೆಸಿ ಯಾವತ್ತಾದರೂ ನಿಮಗೇನಾದ್ರೂ ನಿಮ್ಮ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಿಸ್ಬೇಕು. ಆ ಹೂವಿನ ಅಲಂಕಾರ ಎಲ್ರಿಗೂ ಬರಲ್ಲ ಮಕ್ಕಳೇ, ಅದೊಂದು ದೇವಿ ಕಳ. ಅಂತ ಒಂದು ವೃತ್ತಿಯಲ್ಲಿದ್ದೀರಿ. ಸೀರೆ ಉಡಿಸೋದು ಒಂದು ಕಲೆ ಅಮ್ಮನವರಿಗೆ. ನಿಮಗೆ ಆಯ್ತು ಅಂದ್ರೆ ಈ ದೇವಿ ನವರಾತ್ರಿಗಳಲ್ಲಿ ನನ್ನ ಶಕ್ತಿ ದೇವತೆ ಅಂತ ಒಂದಿದೆ, ಹಲಸೂರು, ಬೆಂಗಳೂರಿನ ಹಲಸೂರು ಫೇಮಸ್, ಹಲಸೂರು ಸೋಮೇಶ್ವರ ದೇವಸ್ಥಾನ. ಅಲ್ಲಿ ಬಂದ್ರೆ ಹಲಸೂರು ಮಾರ್ಕೆಟ್ ಅಂತಿದೆ ಪಕ್ಕದಲ್ಲಿ. ಆ ಮಾರ್ಕೆಟ್ ನಲ್ಲೇ ಒಂದು ಸ್ವಯಂಭೂ ಕಾಳಿಕಾ ಆಲಯ ಇದೆ. ಅಲ್ಲಿ ಹೋಗಿ ಗುರುಗಳೇ, ಒಂದೊಂದು ದಿನ ಒಂದೊಂದು ರೂಪ ಅಮ್ಮನವರಿಗೆ, ನರಸಿಂಹರ ರೂಪ ಎಲ್ಲ ಇಟ್ಟಿರ್ತಾರೆ. ಒಂದಿನ ಸರಸ್ವತಿ, ಒಂದಿನ ವಾರಾಹಿ ಸ್ವರೂಪ, ಒಂದಿನ ಪ್ರತ್ಯಂಗಿರಾ ಸ್ವರೂಪ, ಒಂದಿನ ರಾಜರಾಜೇಶ್ವರಿ ಸ್ವರೂಪ. ಅಮ್ಮನವನ್ನ ಇಳಿಸ್ಬಿಟ್ಟಿರ್ತಾರೆ. ಅಂತ ಒಂದು ವಿದ್ಯೆ, ಷೋಡಶ ವಿದ್ಯೆಗಳು, ಅಪರೂಪ ವಿದ್ಯೆಗಳು ತೊಡಗಿಸ್ಕೊಂಡಿದ್ರೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್ ವೃತ್ತಿ ಉದ್ಯೋಗ ಅನುಕೂಲ ಸಿಕ್ತು. ಧನುಸು ರಾಶಿ, ಬುದ್ಧಿಗೆ ಸಂಬಂಧಿತ IT ಇರ್ಬೋದು, ಗುಪ್ತಚರ ಇಲಾಖೆ, ಸೈಬರ್ ಹ್ಯಾಕಿಂಗ್, ಲಾಯರ್ಸು, ಕಮ್ಯುನಿಕೇಶನ್, ರೈಟಿಂಗು, ಬರವಣಿಗೆ, ಗೈಡ್ ಮಾಡೋದು, ಚಾರ್ಟರ್ಡ್ ಅಕೌಂಟೆನ್ಸಿ, ಅದ್ಭುತ ಅನುಕೂಲ. ಮಕರ ರಾಶಿ, ಮಧ್ಯವರ್ತಿ, ಕನ್ಸಲ್ಟೆನ್ಸಿ, ಬುಧ ಬಂದು ಮಧ್ಯವರ್ತಿ. ನನ್ನ ಕೆಲಸ ನಾನು ಮಾಡಿದೆ, ನನ್ನ ಫೀಸ್ ನನಗೆ ಕೊಡಿ ಸರ್, ಅಂತಹ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಸ್ವಲ್ಪ ವಿಶೇಷವಾಗಿ ಕುಂಭರಾಶಿ, ಹೀಗೆ ಸ್ವಲ್ಪ ಆತರ ಇವತ್ತು ಪಡಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಗಿ, ಶಾರ್ಟ್ ಕಟ್ ಇನ್ವೆಸ್ಟ್ಮೆಂಟ್ ಬೇಡ.
ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಅದ್ಭುತ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಮೀನ ರಾಶಿ, ಬುಧ ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಇನ್ನೊಬ್ಬರಿಗೆ ದಾರಿ ತೋರಿಸುವಂತ ಕೆಲಸವಿದೆ. ಸೇಲ್ಸ್, ಮಾರ್ಕೆಟಿಂಗ್, ಇಫ್ ಯು ಆರ್ ದೇರ್, ಅದ್ಭುತ ಪ್ರಗತಿ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಎನಿ ಫೀಲ್ಡ್, ಅದು ಫುಡ್ ಇಂಡಸ್ಟ್ರಿ ಇರ್ಬೋದು, ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬೋಟಿಕ್ ಇಂಡಸ್ಟ್ರಿ ಇರ್ಬೋದು, ಎನಿಥಿಂಗ್. ಮಾಲ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅತ್ಯದ್ಭುತವಾದಂಥ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.